ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ಯಾವ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಬೇಗ ನೀವು ರಿಡ್ಯೂಸ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಪಿಗ್ಮೆಂಟೇಷನ್ಗೆ ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಮತ್ತು ಇಂಟೇಕ್ ಮಾಡುವಂತಹ ಒಂದು ಡ್ರಿಂಕ್ ಆಗಿರುತ್ತೆ ಫ್ರೆಂಡ್ಸ್. ಅದನ್ನು ತಗೊಳ್ಳೋದ್ರಿಂದ ಏನು ಗೊತ್ತಾ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆದಾಗಲೇ ನಿಮ್ಮದು ಪಿಗ್ಮೆಂಟೇಷನ್ ತುಂಬ ಬೇಗ ಕಡಿಮೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾನು ಒಂದು ರೆಮಿಡಿ ಇದೆ, ಅದು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಸೊ 3 ತುಂಬಾ ಯೂಸ್ಫುಲ್ ಆಗಿರುವಂತಹ ಬೆನಿಫಿಷಿಯಲ್ ವಿಡಿಯೋ ಆಗಿರುತ್ತೆ ಇದು. ಬಿಕಾಸ್ ಇದು 3 ನೀವು ಕಂಬೈನ್ಡ್ ಆಗಿ ಮಾಡ್ಕೊತಾ ಬಂದಾಗ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ 1 ತಿಂಗಳಲ್ಲೇ ತುಂಬ ಬೇಗ ಇದು ಕಡಿಮೆ ಮಾಡ್ಕೊಂಡಿರುವಂತಹ ತುಂಬ ಎಕ್ಸಾಂಪಲ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಅಷ್ಟೇ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ಹೇಗೆ ಅಂತ. ಸೊ ಪಿಗ್ಮೆಂಟೇಷನ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಅದು ಏನಕ್ಕೆ ಬರುತ್ತೆ ಅಂತ. ಸೊ ಯಾಕೆ ಬರುತ್ತೆ ಅಂದರೆ, ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ, ಕೆಲವ್ರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ಲ, PCOD ಆಗಿರ್ಬೋದು, PCOS ಆಗಿರ್ಬೋದು, ಮತ್ತು ಪ್ರೆಗ್ನೆನ್ಸಿ ಆದಮೇಲೆ ಅಂದರೆ ಕೆಲವ್ರಿಗೆ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲೂ ಬರುತ್ತೆ, ಮತ್ತು ಪ್ರೆಗ್ನೆಂಟ್ ಆಗಿರುವಾಗಲೂ ಕೆಲವು ಲೇಡೀಸಲ್ಲಿ ತುಂಬ ಕಾಡುತ್ತೆ. ಯಾಕೆಂದರೆ ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ತೊಗೊಂಡಿರ್ತಾರೆ ಅವರು. ಅದಕ್ಕೋಸ್ಕರ ಅವ್ರದ್ದು ಹಾರ್ಮೋನಲ್ದು ಇಂಬ್ಯಾಲೆನ್ಸ್ ಆದಾಗ ಆ ಥರ ಆಗಿರುತ್ತೆ. ಸೊ ಅದನ್ನು ಹಾರ್ಮೋನ್ಸ್ನ ಇಂಬ್ಯಾಲೆನ್ಸ್ ಆಗಿರೋದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ, ಸೊ ಅದನ್ನು ನೀವು ತಿಳ್ಕೊಂಬಿಟ್ರೆ 3 ಸ್ಟೆಪ್ಸ್ ಅದಕ್ಕೆ ನಾನು ಹೇಳಿದ್ದು, ಆಯಿತಾ. ಅದಕ್ಕೊಂದು ಫೇಸ್ ಪ್ಯಾಕ್ ಇದೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆಗೇ ಒಂದು ಇದು ಹೆಲ್ದಿ ಡ್ರಿಂಕ್ ಇದೆ ಫ್ರೆಂಡ್ಸ್. ಸೊ ಅದು ಯಾವುದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ನೋಡಿ, ಯಾವುದೇ ಒಂದು ಪ್ರಮೋಷನ್ನ ಮಾಡ್ತಾ ಇಲ್ಲ ನಾನು. ಸೊ ಇದು ಯಾವುದು ಅಂದರೆ ತುಳಸಿ ಗ್ರೀನ್ ಟೀ ಅಂತ ಬರುತ್ತೆ, ಸ್ಟ್ರೆಸ್ ರಿಲೀಫಿಂಗ್ ಆ್ಯಂಡ್ ಅಪ್ಲಿಫ್ಟಿಂಗ್ ಅಂತ, ಆಯಿತಾ. ಸೊ ನಮ್ಮದು ಮೇಯ್ನಾಗಿ ಹೇಳ್ತೀನಿ, ನಮ್ಮದು ಗಟ್ ಹೆಲ್ತ್ ಚೆನ್ನಾಗಿದ್ದರೆ ನಿಮ್ಮದು ಸ್ಕಿನ್ ಪ್ರಾಬ್ಲಮ್ ಬರೋದೇ ಇಲ್ಲ ಅವಾಗ, ಆಯಿತಾ. ಈಗ ತುಂಬ ಜನ ನೋಡಿ ಜಂಕ್ ಫುಡ್ ಎಲ್ಲ ತಿಂತಾ ಇರ್ತಾರೆ, ಬಟ್ ಅವ್ರದ್ದು ಗಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅವಾಗವಾಗ ಬಿಸಿ ನೀರು ಕುಡಿಯೋದಾಗಿರ್ಬೋದು, ಮತ್ತು ಅದು ಚೆನ್ನಾಗಿ ಗ್ರೀನ್ ಟೀ ಅದೆಲ್ಲ ಕುಡಿದಾಗ ಏನಾಗುತ್ತೆ ಅಂದರೆ ನಮ್ಮದು ಟಾಕ್ಸಿನ್ ಎಲ್ಲ ಹೊರಟೋಗುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ, ಫಸ್ಟು ಏನು ಮಾಡಿ ಅಂದರೆ, ಪಿಗ್ಮೆಂಟೇಷನ್ ಇರೋರು 1 ತಿಂಗಳು 2 ತಿಂಗಳು ಇದನ್ನು ಕಂಟಿನ್ಯೂಸ್ ಆಗಿ 3 ರೆಮಿಡಿ ನಾನು ಏನು ಹೇಳ್ತಿದ್ದೀನೋ ಇವಾಗ ಅದನ್ನು ಟ್ರೈ ಮಾಡಿ. ಸೊ ತುಂಬ ಕಡಿಮೆ ಮಾಡ್ಕೊತೀರಾ. ಸೊ ಆಯಿತಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಇದನ್ನು ನೀರಿನಲ್ಲಿ ಕುದಿಯೋಕೆ ಇಡಬೇಕು, ಒಂದು ಸ್ವಲ್ಪ ನೀರನ್ನ. ಸೊ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್, ಒಂದು ಸ್ವಲ್ಪ ಗ್ರೀನ್ ಟೀ ಥರನೇ ಲೀವ್ಸ್ ಬರುತ್ತೆ. ಯಾಕೆಂದರೆ ಇದರಲ್ಲಿ ತುಳಸಿ ಮತ್ತು ಇದು, ಆಮೇಲೆ ಇದೇನು ಗೊತ್ತಾ, ಇನ್ನೊಂದು ಹೇಳಬೇಕು ನಿಮಗೆ, ಆರ್ಗ್ಯಾನಿಕ್ ಇದು ಬರುತ್ತೆ. ಒಂದು ನಿಮಿಷ ಇರಿ ಫ್ರೆಂಡ್ಸ್. ಸೊ ಆರ್ಗ್ಯಾನಿಕ್ದು ಬರೋದು ಇದು, ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಆಗಿರೋದು ಆ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು 2 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಏನು ಅಂದರೆ ಕ್ಲಿಯರ್ ಸ್ಕಿನ್ ಆಗುತ್ತೆ, ಪ್ಲಸ್ ನಿಮ್ಮದು ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ. ಅಂದರೆ ಹೊಟ್ಟೆದು ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ, ಈವನ್ ಹೊಟ್ಟೆ ಬೆಲ್ಲಿ ಫ್ಯಾಟ್ ಅಂತಾರಲ್ಲ, ಸೊ ಅದನ್ನು ಕರಗುತ್ತೆ. ಅದ್ರ ಜೊತೆಗೆ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ ಮುಖದಲ್ಲಿ. ಆಮೇಲೆ ನಿಮ್ಮದು ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಇರೋರು, ಮತ್ತು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ಪಿಂಪಲ್ಸ್ ಆಗ್ಬಿಟ್ಟು ಮಾರ್ಕ್ಸ್ ಎಲ್ಲ ಉಳ್ಕೊಂಡಿರುತ್ತಲ್ಲ, ಸೊ ಅದೆಲ್ಲ ರೆಡ್ಯೂಸ್ ಮಾಡ್ಕೊತಾ ಬರುತ್ತೆ. ಮತ್ತು ಮೇಯ್ನಾಗಿ ಈಗ ಡಿಪ್ರೆಷನ್ ಮೂಡಲ್ಲಿ ಇರ್ತಾರಲ್ಲ ಕೆಲವ್ರಿಗೆಲ್ಲ, ಮೂಡ್ ಸ್ವಿಂಗ್ಸ್ ಆಗೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಮಾಮೂಲಿ ನೀವು ಕಾಫಿ ಟೀ ಕುಡಿತೀರಲ್ಲ ಫ್ರೆಂಡ್ಸ್, ಆದಷ್ಟು ಅವಾಯ್ಡ್ ಮಾಡಿ, ನಾನು ಹೇಳೋದು ಕೇಳಿ, ಆಯಿತಾ. ಕೆಫೇನ್ ಇರುತ್ತೆ ಅದರಲ್ಲಿ ಜಾಸ್ತಿ. ಆಮೇಲೆ ಈ ಥರ ಒಂದು ಗ್ರೀನ್ ಟೀನಲ್ಲಿ ತುಳಸಿದೆಲ್ಲ ಆ್ಯಡ್ ಮಾಡಿರೋದ್ರಿಂದ ಅಷ್ಟೊಂದು ನಿಮಗೆ ಹಾರ್ಮ್ಫುಲ್ ಆಗಿರಲ್ಲ, ಆಯಿತಾ. ಸೊ ಅದನ್ನು ಹೇಗೆ ಮಾಡಬೇಕು ಅಂದರೆ, ಒಂದು ಸ್ವಲ್ಪ ನೀರನ್ನ ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮಾತ್ರ ಇದೊಂದು ಗ್ರೀನ್ ಟೀ ಇದೆ ಅಂತ ತೋರಿಸಿದ್ನಲ್ಲ, ಇದನ್ನು ಈ ಲೀವ್ಸ್ನ ಹಾಕ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಒಂದು ಸ್ವಲ್ಪ ಅದು ಬೆಚ್ಚಗಿರುವಾಗ ಅದನ್ನು ಕುಡಿಬೇಕಾಗುತ್ತೆ ನೀವು, ಆಯಿತಾ. ಅದು ಮೊದಲನೇ ಮೆಥಡ್ ಆಗಿತ್ತು. ಒಂದು ನಿಮಿಷ ಇರಿ ಹೇಳ್ತೀನಿ. ಸೊ ಅದ್ರ ಜೊತೆಗೇನೆ ನೀವು ಇನ್ನೊಂದು ಮಾಡಬೇಕು, ಬ್ಲೂ ಬಟರ್ಫ್ಲೈ ಪೀ ಫ್ಲವರ್ ಅಂತ ಬರುತ್ತೆ, ಆಯಿತಾ. ಬ್ಲೂ ಟೀ ಅಂತ ಕೇಳಿರ್ತೀರಲ್ಲ, ಅಂದರೆ ಇದಕ್ಕೆ ಪಾರಿಜಾತ ಹೂನೋ ಏನೋ ಅಂತಾರೆ ಕನ್ನಡದಲ್ಲಿ. ಒಂಥರ ಎಲ್ಲ ರೋಡ್ ಸೈಡ್ಸ್ ಎಲ್ಲ ಬಿಟ್ಟಿರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಬ್ಲೂ ಕಲರ್ ಹೂವು ಇರುತ್ತೆ ನೋಡಿ, ಪರ್ಪಲ್ ಕಲರ್ ಹೂವು, ಆಯಿತಾ. ಲ್ಯಾವೆಂಡರ್ ಕಲರ್ ಹೂವು ಥರ ಬರುತ್ತೆ. ಸೊ ನೋಡಿ ಈ ಥರ ಇರುತ್ತೆ, ಇದು ಡ್ರೈ ಆಗಿದೆ ಅದಕ್ಕೆ ಹೆಂಗೆ ಕಾಣಿಸ್ತಾ ಇದೆ. ಸೊ ಅದ್ರದ್ದು ವಾಟರ್ನ ನಾವು ಕುಡಿಬೇಕಾಗುತ್ತೆ, ಆಯಿತಾ. ಸೊ ಅದ್ರ ವಾಟರ್ನ ಕುಡಿಬೇಕು. ಅದು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಇದನ್ನು 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು, ಆಯಿತಾ. 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ನಾನು ಗ್ರೀನ್ ಟೀದು ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೇ ಆರ್ಗ್ಯಾನಿಕ್ ಇಂಡಿಯಾ ಟಾಟಾ ಪ್ರಾಡಕ್ಟದು ಇದು. ಸೊ ತುಳಸಿ ಗ್ರೀನ್ ಟೀ ಅಂತ ಬರುತ್ತೆ. ಸೊ ನೋಡಿ, ಅದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಇದೇ ಮೇಯ್ನಾಗಿ ನಿಮಗೆ ಬೇಕಾಗಿರೋದು, ಆಯಿತಾ. ಪಿಗ್ಮೆಂಟೇಷನ್ ನಿಮಗೆ ಕಡಿಮೆ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಇದನ್ನು ಟ್ರೈ ಮಾಡಿ.
ಸೊ ಇದರಲ್ಲಿ ಅರ್ಧ ಸ್ಪೂನ್ ಮಾತ್ರ ತಗೋತೀನಿ. ಸೊ ನೋಡಿ ಫ್ರೆಂಡ್ಸ್, ಅರ್ಧ ಸ್ಪೂನು ತೊಗೊಂಡ್ರೆ ಸಾಕು. ಇಷ್ಟು ತಗೊಳ್ಳಿ. ಸೊ ನೋಡಿ, ಅರ್ಧ ಸ್ಪೂನ್ ತೊಗೊಂಡಿರೋದನ್ನು ಹಾಕ್ಕೊಂಡೆ. ಸೊ ನಾನು ನಿಮಗೆ ಪ್ರಾಪರಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಬಿಕಾಸ್ ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಅದಕ್ಕೆ ಸೊ ಇದನ್ನು ಒಂದು 15 ನಿಮಿಷ ಅಲ್ಲ, ಒಂದು 5 ಮಿನಿಟ್ಸ್ ಕುದಿಸ್ಬೇಕಾಗತ್ತೆ. ಸ್ಲೋ ಆಗೇ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಅಷ್ಟೇ ಗ್ರೀನ್ ಟೀ ಹೈ ಫ್ಲೇಮಲ್ಲಿ ನಾವು ಬಾಯ್ಲ್ ಮಾಡಲೇಬಾರ್ದು, ಆಯಿತಾ. ಸೊ ಅದು ನಿಧಾನಕ್ಕೆ ಅದರಲ್ಲಿರುವಂತಹ ಅಂಶನ ಬಿಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಇದನ್ನು ಎಲ್ಲರೂ ತೊಗೋಬೋದು, ಹುಡುಗರು ಹುಡುಗಿರು ಎಲ್ಲರೂ ತೊಗೋಬೋದು. ಈವನ್ ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಆವಾಗವಾಗ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಿ. ಮಾಮೂಲಿ ನೀವು ಟೀ ಪೌಡರ್ನ ಹಾಕಿ ಹೇಗೆ ಮಾಡ್ತೀರೋ ಅದೇ ಥರ ಬರಬೇಕು. ಬಟ್ ಇದೇನು ಅಂದರೆ ಒಂದು ಸ್ವಲ್ಪ ನಿಧಾನಕ್ಕೆ ಅದರದ್ದು ಕಲರ್ನ ಬಿಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ 5 ಮಿನಿಟ್ಸ್ ಅಂತೂ ನಾವು ಇದಕ್ಕೆ ಟೈಮ್ ಕೊಡಬೇಕು. ಈವನ್ ನೀವೇನು ಮಾಡ್ಬೋದು ಅಂದರೆ ಒಂದು 3 ನಿಮಿಷ ಅದನ್ನು ಕುದಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಅದು ಕೆಳಗಡೆ ಇಳಿಸ್ಬಿಡಿ. ಅದೆಲ್ಲ ಅದು ಚೆನ್ನಾಗಿ ಅದ್ರ ನೀರ್ದು ಕಲರ್ ಬಿಟ್ಕೊಂಡಿರುತ್ತೆ ಅದರಲ್ಲಿ. ಸೊ ಅದರದ್ದೊಂದು ಅಂಶ ಬಿಟ್ಕೊಂಡಿರುತ್ತೆ ಅಷ್ಟೇ, ಆಯಿತಾ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ನೋಡಿ, ಈ ಥರ ಬಂದಿರುತ್ತೆ. ಆ್ಯಕ್ಚುಲಿ ನಾನು ಮಾಡಿರೋ ಇದರಲ್ಲಿ ಇಬ್ಬರು ಕುಡಿಬೋದು, ಅಷ್ಟು ಮಾಡ್ಕೊಂಡಿದ್ದೀನಿ, ಆಯಿತಾ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಬಂದಿರುತ್ತಲ್ಲ. ಸೊ ಇದನ್ನು ಬೆಚ್ಚಗಿರುವಾಗ ನೀವು ಕುಡಿಬೇಕಾಗತ್ತೆ. ಸೊ ಇದೊಂದು ಡ್ರಿಂಕ್ ಆಯಿತಾ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಬನ್ನಿ, ಸೆಕೆಂಡ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಹರ್ಬನ್ ಪ್ಲ್ಯಾಟರ್ದು ಬ್ಲೂ ಬಟರ್ಫ್ಲೈ ಪೀ ಫ್ಲವರ್ ಅಂತ ಬರುತ್ತೆ. ನೀವು ಬ್ರ್ಯಾಂಡ್ ಯಾವ್ದು ಬೇಕಾದ್ರೆ ತೊಗೋಬೋದು, ಬಟ್ ಪೀ ಫ್ಲವರ್ ಅನ್ನೋದನ್ನು ತೊಗೊಳ್ಳಿ, ಆಯಿತಾ, ಬ್ಲೂ ಕಲರ್ದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಅಂದರೆ ಇದ್ರ ತುಂಬ ಇತ್ತು, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕೆಳಗೋಗಿದೆ. ಸೊ ಇದನ್ನು ಒಂದು 4 ಫ್ಲವರ್ ಅಷ್ಟು ತೊಗೋತಾ ಇದ್ದೀನಿ ನಾನು. 3 ಇಂದ 4 ಸಾಕಾಗುತ್ತೆ ಟೀ ಮಾಡ್ಕೊಳಕ್ಕೆ ಒನ್ ಟೈಮ್, ಆಯಿತಾ. ಸೊ ನೋಡಿ, ಈ ಥರ ಹಾಕೋಬೇಕು. ಅದಕ್ಕೆ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇರೋದು ಇವತ್ತು. ಸೊ ಒಂದು 3 ಹಾಕ್ಕೊಂಡಿದ್ದೀನಿ ಸಾಕಷ್ಟೇ. ಸೊ ಇದನ್ನು ಅಷ್ಟೇ ಒಂದು 5 ನಿಮಿಷ ಬಿಡಬೇಕು ನೀವು, ಅದು ಕಲರ್ ಚೇಂಜ್ ಆಗುತ್ತೆ ಅವಾಗ. ಸೊ ನೋಡಿ ಫ್ರೆಂಡ್ಸ್, ಬರೀ 3 ಹೂವು ಹಾಕಿರೋದು ನಾನು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ, ಬ್ಲೂ ಕಲರ್ ಆಗಿದೆ, ಆಯಿತಾ. ಸೊ ಇದನ್ನೇ ಬ್ಲೂ ಟೀ ಅಂತ ಕರಿತೀವಿ. ಇದು ತುಂಬ ಒಳ್ಳೆಯದು. ಅದ್ರ ಬೆನಿಫಿಟ್ಸು ನಾನು ಹೇಳ್ತೀನಿ ಇವಾಗ. ಸೊ ಒಂದೊಂದೇ ಹೇಳ್ಕೊಂಬರ್ತಾ ಇದ್ದೀನಿ ನಾನು. ಸೊ ಆಯಿತಾ ಫ್ರೆಂಡ್ಸ್, ಸೊ ನೋಡಿ, ಗ್ರೀನ್ ಟೀದು ಅಂದರೆ ತುಳಸಿದು ಗ್ರೀನ್ ಟೀದು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಮೇನಾಗಿ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ. ಅದರಿಂದನೇ ನಿಮ್ಮ ಪಿಗ್ಮೆಂಟೇಷನ್ಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಿರೋದು. ಪಿಗ್ಮೆಂಟೇಷನ್ ಇರೋರು ಮಾಡ್ಕೋಬೋದು, ಸ್ಟ್ರೆಸ್ ತುಂಬ ಇರೋರು ಮಾಡ್ಕೋಬೋದು, ಥೈರಾಯ್ಡ್ ಇಶ್ಯೂಸ್ ಇರೋರು ಮಾಡ್ಬೋದು, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಮಾಡ್ಬೋದು, ಪಿಂಪಲ್ಸು ಮಾರ್ಕ್ಸ್ ಆಗಿ ಇರೋರು ಮಾಡ್ಬೋದು, ಮುಖ ತುಂಬ ಚೆನ್ನಾಗಿ ಗ್ಲೋ ಬರಬೇಕು ಅನ್ನೋರು ಮಾಡ್ಬೋದು, ಈವನ್ ಬೆಲ್ಲಿ ಫ್ಯಾಟು ಕರಗಬೇಕು ಅನ್ನೋರು ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ಲ ಇದರಿಂದ. ಸೊ ಇದು ನೋಡಿ, ಬ್ಲೂ ಕಲರು. ಸೊ ಬ್ಲೂ ಅಲ್ವಾ, ಬ್ಲೂ ಟೀ ರೆಡಿ ಆಯಿತು. ಸೊ ನೀವು ಅನ್ಕೋಬೋದು ಬ್ಲೂ ಟೀಯಿಂದ ಏನು ಪ್ರಯೋಜನ ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದು ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮದು ಡಾರ್ಕ್ ಸ್ಪಾಟ್ಸ್ ಆಗಿರೋದು ಅದೆಲ್ಲ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದರಲ್ಲಿ. ಆಮೇಲೆ ನಿಮ್ಮದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ ಇದು, ಆಯಿತಾ. ನೀವೀಗ ಅದನ್ನು ಕುಡಿತೀರಾ ಅಂದ್ಕೊಳ್ಳಿ. ಸೊ ಅದೆಲ್ಲ ಹೋಗುತ್ತೆ, ನಮ್ಮದು ಲಿವರಲ್ಲಿ ಹೋಗ್ಬಿಟ್ಟು ಟಾಕ್ಸಿನ್ ಎಲ್ಲ ಕಡಿಮೆ ಮಾಡುತ್ತೆ, ಆಯಿತಾ. ಟಾಕ್ಸಿನ್ನೆಲ್ಲ ಓಡಿಸುತ್ತೆ ಅದು. ಮತ್ತು ಹೊಟ್ಟೆ ನೀಟಾಗಿ ಕ್ಲೀನಾಗಿದ್ದಾಗ ನಿಮ್ಮದು ಸ್ಕಿನ್ನಲ್ಲಿ ಆಟೋಮೆಟಿಕ್ಕಾಗಿ ಗ್ಲೋ ಬಂದುಬಿಡ್ತೀರಾ. ಅದಕ್ಕೊಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ಇವಾಗ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಇದನ್ನು ನೀವು ನಿಧಾನಕ್ಕೆ ಕುಡಿಬೇಕಾಗುತ್ತೆ. ಸೊ ಇದು ಯಾವ ಥರ ಕುಡಿಬೋದು ಅಂದರೆ, ಬೆಳಗ್ಗೆ ಈ ಥರ ಒಂದು ಮಾಡಿಕೊಂಡ್ರೆ ಸಂಜೆ ನೀವು ಇದನ್ನು ಮಾಡಿ ಕುಡಿಬೋದು, ಆಯಿತಾ. ದಿನದಲ್ಲಿ 2 ಸಲ ಮಾತ್ರ ಗ್ರೀನ್ ಟೀ ಕುಡಿಯೋದಕ್ಕೆ ನಾನು ಸಜೆಷನ್ ಮಾಡ್ತೀನಿ, ಬಿಕಾಸ್ ನಾನು ಹಂಗೆ ಮಾಡ್ಕೊಂಬರ್ತಾ ಇರೋದು ಫ್ರೆಂಡ್ಸ್. ತುಂಬಾ ಜಾಸ್ತಿ ಕುಡಿಬಾರ್ದು, ಒಂಥರ ಅಡಿಕ್ಷನ್ ಥರ ಆಗ್ಬಿಡುತ್ತೆ. ಇವಾಗ ನೋಡಿ, ಕೆಲವರೆಲ್ಲ ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯೋ ಹ್ಯಾಬಿಟ್ ಇರುತ್ತಲ್ಲ, ಆ ಥರ ಏನಕ್ಕೆ ಬೇಕಲ್ವಾ. ಸೊ 2 ಸಲ ಕುಡಿದ್ರೆ ಸಾಕು. ನಮ್ದು ಗಟ್ ಹೆಲ್ತ್ ಚೆನ್ನಾಗಿರೋದಕ್ಕೋಸ್ಕರ ನಾವು ಮಾಡ್ತಾ ಇರೋದಲ್ವಾ. ಸೊ ನೋಡಿ, ಈ ಥರ ನಿಧಾನ ಕುಡ್ಕೊಂಬನ್ನಿ. ಆ್ಯಕ್ಚುಲಿ ಇದೇನು ಟೇಸ್ಟ್ ಏನೂ ಇರಲ್ಲ, ಬಟ್ ನೀವು ಅನ್ಕೋಬೇಕು ತುಂಬ ಚೆನ್ನಾಗಿದೆ ಅಂತ, ಆಯಿತಾ. ನಿಮ್ಮದು ಸ್ಕಿನ್ ಚೆನ್ನಾಗಾಗಬೇಕೋ ಬೇಡವೋ ಹೇಳಿ. ಚೆನ್ನಾಗಾಗಬೇಕು ಅಂದರೆ ಇದನ್ನು ಟ್ರೈ ಮಾಡಿ, ಆಯಿತಾ. ಹೆಲ್ದಿಯಾಗಿರೋದು ಯಾವ್ದು ಬೇಕಾದ್ರೆ ನಾವು ಟ್ರೈ ಮಾಡ್ಬೋದಲ್ಲ ಫ್ರೆಂಡ್ಸ್. ನಮ್ಮದು ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ನಾವು ಏನು ಬೇಕಾದ್ರೆ ಮಾಡಬೇಕು. ಸೊ ಆಯಿತಾ. ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ನನ್ನ ಕಹಿ ಹುಳಿ ಏನು ಕೊಟ್ಟರು ನಾನು ತಿನ್ಬಿಡ್ತೀನಿ, ಕುಡಿತೀನಿ, ಬಿಕಾಸ್ ನಂಗೆ ಹ್ಯಾಬಿಟ್ ಆಗೋಗಿದೆ. ಕಾಫಿ ಟೀ ಕುಡಿದು ರೂಢಿನೇ ಇಲ್ಲ ನನಗೆ. ಸೊ ನೋಡಿ, ಗ್ರೀನ್ ಟೀ ಇದಂತೂ ಸಖತ್ತಾಗಿರುತ್ತೆ. ಈವನ್ ನೀವು ಕೋಲ್ಡ್ ಆಗಿರುವಾಗ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತೀರಾ.
ತುಳಸಿ ಎಲ್ಲ ಹಾಕಿದ್ದೀವಲ್ವಾ, ಸೊ ಅದರಿಂದ. ಆಯಿತಾ ಫ್ರೆಂಡ್ಸ್? ಸೊ ಬನ್ನಿ, ಇವಾಗ ಜಾಸ್ತಿ ನಿಮಗೆ ವೇಟ್ ಮಾಡಿಸಲ್ಲ. ಈಗ ಡಿಫ್ರೆಂಟ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್, ಫೇಸ್ ಮಾಸ್ಕನ್ನ ತೋರಿಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ 100% ನಿಮ್ಮದು ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ, ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಕೆಲವ್ರದ್ದು ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ನ ನಾನು ನೋಡ್ತಾ ಇರ್ತೀನಿ, ಏನದು ತಮ್ನೇಲಲ್ಲಿ ಹಾಕ್ಬಿಟ್ಟಿರ್ತಾರೆ ಇದನ್ನ ಹಾಕಿದ ತಕ್ಷಣ ಹೊಟ್ಟೋಗುತ್ತೆ ಅಂತ. ಯಾವುದನ್ನು ತಕ್ಷಣ ಹೋಗಂಗಿದ್ದರೆ ಮಿರಾಕಲ್ಲೇ ಆಗೋದು ಅಲ್ವಾ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 1 ಮಂತು 2 ಮಂತ್ಸ್ ಒಳಗಡೆ ರೆಡ್ಯೂಸ್ ಮಾಡುತ್ತೆ, ತುಂಬ ಜಾಸ್ತಿ ಪ್ಯಾಚಸ್ ಇರೋದನ್ನು ಕಡಿಮೆ ಆಗಿಸುತ್ತೆ. ಸೊ ಅದು ಇಂಪಾರ್ಟೆಂಟ್ ಅಲ್ವಾ, ಅದು ಬೇಕಲ್ವಾ ನಿಮಗೆ. ಕ್ರಮೇಣ ಕಡಿಮೆ ಆಗೋದೇ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸಡನ್ನಾಗಿ ಕಡಿಮೆ ಆಗೋದು ಮತ್ತು ಸಡನ್ನಾಗಿ ಜಾಸ್ತಿ ಆಗೋದಕ್ಕಿಂತ ನಿಧಾನವಾಗಿ ಕಡಿಮೆ ಆಗೋದು ತುಂಬ ಒಳ್ಳೆಯದು. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಫೇಸ್ ಮಾಸ್ಕಲ್ಲಿ ನಾನೇನು ತಗೋತಾ ಇದ್ದೀನಿ ಅಂದರೆ ಜಾಕ್ ಫ್ರೂಟ್, ಅಂದರೆ ಹಣ್ಣು ತುಂಬ ಹಣ್ಣಾಗಿರೋದು ಬೇಕು ಆಯಿತಾ. ರೈಪ್ ಆಗಿರುವಂತಹ ಹಣ್ಣು ಬೇಕಾಗುತ್ತೆ, ಮತ್ತು ಇದು ಹಸಿ ಹಾಲು ಬೇಕಾಗುತ್ತೆ, ಮತ್ತು ಜಾಕಾಯಿ ಬೇಕು. ಸೊ ಇದನ್ನು ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಒಂದು ಹಣ್ಣನ್ನ ನಾನು ಗ್ರೈಂಡ್ ಮಾಡ್ಕೋತೀನಿ ಮಿಕ್ಸಿನಲ್ಲಿ, ಯಾಕೆಂದರೆ ಅದು ಪೇಸ್ಟ್ ಥರ ಬೇಕಲ್ವಾ. ಸೊ ಆಯಿತಾ ಫ್ರೆಂಡ್ಸ್, ನಾನು ತೋರಿಸೋನಲ್ಲ ಜಾಕ್ ಫ್ರೂಟ್ ಅಂತ. ಸೊ ನೋಡಿ, ಜಾಕ್ ಫ್ರೂಟಿಗೆ ಒಂದು ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಪೇಸ್ಟ್ ಥರ ಮಾಡಿ ಇಟ್ಕೊಂಡೆ ಆಯಿತಾ, ಪೇಸ್ಟ್ ಥರ. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ, ನೀವು ಮಸಾಲೆದು ಹಿಂಗೆ ರುಬ್ತಿರಲ್ಲ, ಸೊ ಅದ್ರದ್ದು ಒಂದು ಕಲ್ಲು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಅದಕ್ಕೆ ನಾನು ಹಸಿ ಹಾಲು ಆಯಿತಾ, ಹಸಿ ಹಾಲನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು, ಅರ್ಧ ಸ್ಪೂನ್ ಅಂದರೆ ಅದು ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಎಲ್ಲ ಸೈಡಲ್ಲಿ ಬಿದ್ದೋಗುತ್ತೆ. ಸೊ ನೋಡಿ ಈ ಥರ ಆಯಿತಾ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಅದು ಹರಿಬೇಕು ಫ್ರೆಂಡ್ಸ್. ಅವಾಗ ಒಂದು ಸ್ವಲ್ಪ ಸ್ಯಾಂಡಲ್ ಥರ ಬರುತ್ತೆ ಪೇಸ್ಟ್ ಆಯಿತಾ, ಸ್ಯಾಂಡಲ್ ಥರ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪಿಗ್ಮೆಂಟೇಷನ್ ಹೋಗೋಕ್ಕೆ ಆಯಿತಾ. ಸೊ ಇದನ್ನು ಮಾಡ್ಕೊಳ್ಳಿ. ಸೊ ನೋಡಿ, ಸ್ಯಾಂಡಲ್ ಥರ ಬಂತು. ಸೊ ನಾವು ಈ ಥರ ಒಂದು ಪೇಸ್ಟ್ ನಾನು ತೋರಿಸಿದ್ನಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡಿ ತೋರಿಸ್ತೆ. ನೀವು ಮಾಡ್ಕೋಬೇಕಾದ್ರೆ ಒಂದು ಪೀಸು 2 ಪೀಸು ಹಣ್ಣು ತೊಳೆ ಹಾಕ್ಕೊಂಡು ಮಾಡ್ಕೋಬೋದು. 1-2 ದಿನ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ. ಮತ್ತು ಅಗೇನ್ ನೀವಿದು ಡೈಲಿ ಮಾಡಬೇಕು ಆಯಿತಾ. ಸೊ ದಿನ ಮಾಡುವಂತಹ ಪ್ರೊಸೀಜರ್ ಇದು. 1 ಮಂತು 2 ಮಂತು ಅಂದರೆ 1 ತಿಂಗಳು 2 ತಿಂಗಳು ಫುಲ್ ಕಂಟಿನ್ಯೂಸ್ ಆಗಿ ನಾನೇನು ಗ್ರೀನ್ ಟೀ ತೋರಿಸಿದ್ನೋ ಅದು ಮತ್ತು ಇದು ಮಾಡ್ಕೊತಾ ಬಂದರೆ ಪಿಗ್ಮೆಂಟೇಷನ್ ತುಂಬ ಕಡಿಮೆ ಆಗುತ್ತೆ. ಸೊ ಆಮೇಲೆ ನೀವೇ ಹೇಳ್ತೀರಾ, ಬೇರೆ ರೆಮಿಡಿ ಮಾಡೋದಕ್ಕಿಂತ ಈ ಥರದ್ದು ಮಾಡಿ ನೋಡಿ. ಯಾಕೆಂದರೆ ಇದು ಸ್ಪೆಸಿಫಿಕ್ ಆಗಿ ಜಾಕ್ ಫ್ರೂಟಲ್ಲಿ ಏನು ಅಂದರೆ ಪಿಗ್ಮೆಂಟೇಷನ್ ಹೋಗುವಂತಹ ಪ್ರಾಪರ್ಟೀಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಆಯಿತಾ. ಪಿಗ್ಮೆಂಟೇಷನ್ನ ಕಡಿಮೆ ಮಾಡುವಂತಹ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮದು ಕೊಲಾಜಿನ್ನ ಬೂಸ್ಟಪ್ ಮಾಡುತ್ತೆ. ಕೊಲಾಜಿನ್ ಚೆನ್ನಾಗಿ ನಿಮ್ಮದು ಸ್ಕಿನ್ನಲ್ಲಿ ಡ್ರೈ ಆಗೋದಕ್ಕೆ ಬಿಡಲ್ಲ ಅದು ಸ್ಕಿನ್ ಆಯಿತಾ. ಸೊ ಸ್ಕಿನ್ ಡ್ರೈ ಆಗದೆ ಇದ್ದಾಗ ಅದು ಚೆನ್ನಾಗಿ ನಿಮಗೆ ಬೇಗ ಅದರಲ್ಲಿ ಕಲೆಗಳು ಅದೆಲ್ಲ ಬೇಗ ಕ್ಲಿಯರ್ ಆಗ್ತಾ ಬರುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ನೋಡಿ, ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ತೊಗೋತಾ ಇದ್ದೀನಿ. ಸೊ ನಾನು ಏನು ಒಂದು ಪೇಸ್ಟ್ ಮಾಡಿಟ್ಟಿದ್ದೀನೋ ಆಯಿತಾ, ಜಾಕಾಯಿದು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಒಂಥರ ಗಂಧ ಥರ ಬಂದಿರುತ್ತಲ್ಲ, ಒಂದು ಅರ್ಧ ಸ್ಪೂನಷ್ಟು ಬಂದಿರುತ್ತೆ. ಅಂದರೆ ಅರ್ಧ ಸ್ಪೂನ್ ಸಾಕಷ್ಟೇ, ತುಂಬಾ ಜಾಸ್ತಿನೂ ಹಾಕೋಬಾರ್ದು. ಅದಕ್ಕೆ ಹೇಳಿದ್ದು ಕ್ವಾಂಟಿಟಿ ಮೇನು, ನೀವು ಎಷ್ಟು ಹಾಕ್ತೀರೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಅರ್ಧ ಸ್ಪೂನ್ ಸಾಕಾಗುತ್ತೆ. ಸೊ ನಾನು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸೊ ಆಲ್ರೆಡಿ ನಾನು ಮೊಸರನ್ನ ನಾನು ಜೇನುತುಪ್ಪದಲ್ಲಿ ಇದು ಹಣ್ಣನ್ನ ಗ್ರೈಂಡ್ ಮಾಡುವಾಗ ಮಿಕ್ಸಿನಲ್ಲಿ ಅದನ್ನು ಯೂಸ್ ಮಾಡಿರೋದ್ರಿಂದ ಸೊ 3-4 ಇಂಗ್ರೀಡಿಯೆಂಟ್ಸ್ ಆಗಿದೆ. ಯಾವ್ದು ಹೇಳಿ, ಹಸಿ ಹಾಲು ಹಾಕಿದ್ದೀನಿ, ಜಾಕಾಯಿ ಹಾಕಿದ್ದೀನಿ, ಮತ್ತು ಹಣ್ಣು ಮತ್ತು ಮೊಸರಿದೆ. ಇದು 4 ನಿಮ್ಮ ಸ್ಕಿನ್ನು ಅಂದರೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮುಖಕ್ಕೆ ಹಾಕೊಳ್ತಾ ಬನ್ನಿ ಆಯಿತಾ. ಸೊ ನೋಡಿ, ಈ ಥರ ಅಪ್ಲೈ ಮಾಡ್ಕೊತಾ ಬನ್ನಿ, ಒಂಥರ ಮಾಸ್ಕ್ ಥರ ಬರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಈ ಥರ ಫುಲ್ಲು ಕಂಪ್ಲೀಟಾಗಿ ನೀವು ಹಾಕ್ಕೊಂಡು ಬಿಟ್ಟುಬಿಡ್ಬೇಕು. ಒಂದು ಸ್ವಲ್ಪ ತಣ್ಣಗಿರುತ್ತೆ ಆಯಿತಾ. ಫುಲ್ ಮುಖಕ್ಕೆ ಹಾಕೊಳ್ಳಿ, ಅದೇನು ಅಲ್ಲೇ ಹಾಕೋಬೇಕು ಅಂತ ಏನಿಲ್ಲ. ಇಡೀ ಸ್ಕಿನ್ಗೆ ನೀವು ಹಾಕಿದಾಗ ಫುಲ್ಲು ನಿಮ್ದಿನ್ನ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ, ಅಂದರೆ ಇನ್ನೂ ಬೆಳ್ಳಗೂ ಮಾಡುತ್ತೆ, ಪ್ಲಸ್ ನಿಮ್ಮದು ಕ್ಲಿಯರ್ ಸ್ಕಿನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಎಷ್ಟೊತ್ತು ಬಿಡಬೇಕು ಅಂದರೆ, ಇದನ್ನು ನೀವೊಂದು 20 ನಿಮಿಷ ಬಿಡಬೇಕಾಗುತ್ತೆ. ಯಾವುದೇ ಒಂದು ನಾವು ಜಾಕಾಯಿದು ಯೂಸ್ ಮಾಡ್ತಾ ಇರುವಾಗ 20 ನಿಮಿಷ ಬಿಡಬೇಕಾಗತ್ತೆ. ಯಾಕೆಂದರೆ 10 ನಿಮಿಷ ಬೇಕು ಅದು ಸ್ಕಿನ್ ಒಳಗಡೆ ಹೋಗೋಕ್ಕೆ, ಮತ್ತೆ 10 ನಿಮಿಷ ಅದು ರಿಪೇರ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ನೀವು ಈ ಥರ ಫೇಸ್ ಮಾಸ್ಕ್ ಏನೇ ಒಂದು ಯೂಸ್ ಮಾಡಬೇಕಾದ್ರೆ ತಣ್ಣೀರಲ್ಲಿ ಮುಖ ತೊಳೆದು ಆಮೇಲೆ ಏನು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಅರ್ಧ ಗಂಟೆ ಸುಮ್ಮನೆ ಇದ್ಬಿಡಿ ಆಯಿತಾ.
ಸೊ ಅದಕ್ಕೇ ಹೇಳೋದು, ಇದು ಮಾರ್ನಿಂಗ್ ಟೈಮ್ ಬೆಟರು. ಇಲ್ಲ ಮಲಗ್ತೀರಾ ನೋಡಿ, ಮಲಗುವಾಗ ಈ ಥರ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಬಿಡಿ ಆಯಿತಾ. ಸೊ ಈ ಥರ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ, ಅಂದರೆ ಬೇಗ ಅದು ಕಲೆಗಳು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಯಿತಾ ಫ್ರೆಂಡ್ಸ್, ಸೊ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಈಗ. ಸೊ ಆ ಥರ ಅದಾಗೆ ಅದು ಡ್ರೈ ಆಗೋದಕ್ಕೆ ನಾವು ಬಿಡಬೇಕಾಗತ್ತೆ ಆಯಿತಾ. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಸೋಪು ಏನು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಆಯಿತಾ ಫ್ರೆಂಡ್ಸ್. ಸೊ ಇದಾಗಿತ್ತು 2 ಟಿಪ್ಪದು ಫಾಲೋ ಮಾಡಿ ಈ ಥರ. 3ನೇದು ಹೇಳ್ತೀನಿ ಈಗ. 3ನೇದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ನಾವು ಯಾವುದೇ ಒಂದು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮೇಲ್ಗಡೆ ಇರೋ ಕಲೆಗಳನ್ನ ಹೋಗಿಸ್ಬೋದು. ಒಳಗಡೆ ಇಂಟೇಕ್ ಮಾಡೋದ್ರಿಂದ ಒಳಗಿಂದ ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಿಮ್ಮದು ಸೈಕಾಲಜಿದು ಬ್ಯಾಲೆನ್ಸ್ ಆಗಿರಬೇಕು. ಅಂದರೆ ನಿಮ್ಮ ಮೈಂಡು ನಿಮ್ಮ ಮಾತನ್ನು ಕೇಳುವ ಸ್ಥಿತಿಲಿ ಇರಬೇಕು. ಅಂದರೆ ಪಾಸಿಟಿವ್ ಥಿಂಕಿಂಗು ಬೇಕಲ್ವಾ. ಸುಮ್ಮನೆ ಹಾಗೆ ಯಾರೋ ಬಂದು ಇವಾಗ ಹೇಳ್ತಾರೆ ನೋಡಿ, ನಿಮ್ಮ ಹತ್ರ ಬಂದುಬಿಟ್ಟು ಇದಿಷ್ಟೊಂದು ಪಿಗ್ಮೆಂಟೇಷನ್ ಆಗೋಗಿದೆ ನಿನ್ನ ಮುಖದಲ್ಲಿ, ಇದು ನಮ್ಮ ಲಾಸ್ಟ್ ಟೈಮ್ ನೋಡಿದಾಗ ಅಷ್ಟೊಂದು ಇರಲಿಲ್ಲ, ಇವಾಗ ಯಾಕೆ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಅಂದಾಗ ನೀವೇನು ಗ್ರ್ಯಾಂಟೆಡ್ ತಗೋತೀರಾ? ಇಲ್ಲ ಅಲ್ಲ. ಸೊ ನೀವು ಹೆಂಗೆ ತಗೋತೀರಾ? ಒಂಥರ ಬೇಜಾರಾಗ್ಬಿಡುತ್ತೆ ನಿಮಗೆ. ಯಾಕಾರ ಈ ಥರ ಹೇಳಿದ್ರು, ನಿಜವಾಗ್ಲೂ ಅಷ್ಟೊಂದು ಜಾಸ್ತಿ ಆಗೋಗಿದೆಯಾ? ತುಂಬ ಜನ ಏನು ಗೊತ್ತಾ, ಬೇಕು ಅಂತಲೇ ನಿಮಗೆ ಇನ್ನೂ ಒಂಥರ ನೀವು ಬೇಜಾರಾಗಲಿ ಅಂದ್ಬಿಟ್ಟೆ ಹೇಳೋರು ತುಂಬ ಜನ ಇರ್ತಾರೆ. ಕಾಲು ಎಳೆಯೋರು ಅಂತಾರೆ ನೋಡಿ, ಅಂಥ ಜನನೇ ಜಾಸ್ತಿ ಇವಾಗಿನ ಕಾಲದಲ್ಲಿ ಆಯಿತಾ. ಸೊ ಯಾರೂ ಒಬ್ರನ್ನ ನೋಡಿ ಖುಷಿ ಪಡೋದಕ್ಕಿಂತ ಅವ್ರನ್ನ ಹೇಗಾದರೂ ಮಾಡಿ ಕೆತ್ಕಿ ಅವ್ರಿಗೆ ದುಃಖ ಕೊಡೋದ್ರಲ್ಲಿ ಅವ್ರಿಗೆ ತುಂಬಾ ಮಜಾ ಸಿಗುತ್ತೆ ಆಯಿತಾ. ಸೊ ಅಂಥ ವ್ಯಕ್ತಿಗಳಿಂದ ದೂರ ಇಡಿ. ಆ ಥರ ಏನಾರು ಅವ್ರು ಮಾಡಿದ್ರು ಅದನ್ನು ನೀವು ಒಳಗೆ ತಗೊಳಕ್ಕೆ ಹೋಗ್ಬಾರ್ದು. ನಂದೇನಾಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ, ಏನಾಗಿದೆ ಲಾಸ್ಟ್ ಟೈಮ್ಗಿಂತ ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿದೆ, ಆ ಥರ ಧೈರ್ಯವಾಗಿ ಹೇಳೋದನ್ನು ಕಲ್ತ್ಕೊಳ್ಳಿ. ಅವ್ರೇನಾರ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ಎದುರುತ್ರ ಕೊಡೋಕ್ಕಾಗದೇ ಇದ್ದರೆ ಮನ್ಸಲ್ಲಿ ಅಂದ್ಕೊಳ್ಳಿ. ಸೊ ಅದಕ್ಕಿಂತ ಬೆಸ್ಟ್ ರೆಮಿಡಿ ಇನ್ಯಾವುದೂ ಇಲ್ಲ ಫ್ರೆಂಡ್ಸ್. ನಮ್ಮನ್ನ ಯಾವತ್ತೂ ಕೀಳಿರಿಮೆ ಬೆಳೆಸ್ಕೊಳ್ಳೇಬಾರ್ದು ಆಯಿತಾ. ನಾವೆಲ್ಲದಕ್ಕಿಂತ ಚೆನ್ನಾಗಿರ್ತೀವಿ. ಆ ಥರ ನಾವು ಮನಸ್ಸಿನಲ್ಲಿ ತಗೊಂಡಾಗ ಇಡೀ ನಿಮ್ಮದು ಇದು ಮುಖದ ಒಂದು ಏನೊಂದು ಫೀಚರ್ಸ್ ಇರುತ್ತೆ ಅಲ್ಲ, ಸೊ ಅದೆಲ್ಲ ನಿಮ್ಮದು ನೀವು ಹೇಗೆ ಅಂದ್ಕೊತೀರೋ ಅದು ಆಗ್ತಾ ಹೋಗುತ್ತೆ ಆಯಿತಾ. ನೀವು ಇನ್ನೂ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗೋ ಕಾಣಿಸ್ಕೋಬೋದು. ಸೊ ಆ ಥರ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಲಾಸ್ಟ್ನೇ ರೆಮಿಡಿ ಹೇಳ್ತಾ ಇದ್ದೀನಿ, ಹೇಗೆ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೋಬೋದು ಅಂತ. ಸೊ ಎಲ್ಲದಕ್ಕಿಂತ ಮೇನ್ ಪ್ರಮುಖ ಕಾರಣ ಯಾವುದಾಗಿರುತ್ತೆ ಅಂದರೆ ಸ್ಟ್ರೆಸ್ಸಿಂದ ಬರುತ್ತೆ ಆಯಿತಾ. ಅದನ್ನು ಸ್ಟ್ರೆಸ್ ಔಟ್ ಮಾಡೋದನ್ನು ನೀವು ಕಲಿಯಬೇಕು. ಹೇಗೆ ಮಾಡ್ಕೊತೀರಾ? ಸೊ ಈ ತುಂಬ ವರ್ಷದಿಂದ ನಿಮಗೆ ಇಮೋಷ್ನಲ್ ಇದು ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರುವಂತಹ ಭಾವನೆಗಳಿರುತ್ತೆ. ಸೊ ಅದನ್ನೆಲ್ಲ ಈ ಥರ ಒಂದು ಬುಕ್ ತೊಗೊಂಡು ಬರೀರಿ ಆಯಿತಾ. ಸೊ ಅದನ್ನು ಚೈಲ್ಡ್ಹುಡ್ ಟ್ರೋಮಾ ಆಗಿರ್ಬೋದು, ಇಲ್ಲ ಯಾರ ನಿಮಗೆ ಬೈದಿರೋದು ಅದು ನಿಮ್ಮ ಮನಸ್ಸೊಳಗೆ ಇರೋದು, ಅಂದರೆ ಅದನ್ನು ಅಳಿಸಲಾಗದಂತಹ ನೋವುಗಳು ಕೊಟ್ಟಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸೇ ಹೇಳಿರ್ಬೋದು, ಅದನ್ನು ನೀವು ತುಂಬ ಡೀಪಾಗಿ ತೊಗೊಂಬಿಟ್ಟಿರ್ತೀರ. ಎಷ್ಟು ಮಾಡಿದ್ರೂ ಅದು ಹೋಗ್ತಾ ಇರಲ್ಲ ಆಯಿತಾ. ಒಳಗಡೆ ಗಾಯ ಥರ, ಅದು ವಾಸಿಯಾಗದ ಗಾಯ ಥರ ಅದು ಆ ನೋವು ಅಲ್ಲೇ ಸಿಕ್ಕಾಕೊಂಡಿರುತ್ತೆ ಆಯಿತಾ. ಸೊ ಅದನ್ನು ನೀವು ಹೀಲ್ ಮಾಡಬೇಕು. ಎಲ್ಲಿವರೆಗೂ ನೀವು ಅದನ್ನು ಹೀಲ್ ಮಾಡಲ್ವೋ ಅಲ್ಲಿವರೆಗೂ ನಿಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಲ್ಲ, ಅಲ್ಲಿವರೆಗೂ ಪಿಗ್ಮೆಂಟೇಷನ್ ಕೂಡ ಹೋಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಹೇಗೆ ರಿಮೂವ್ ಮಾಡ್ಕೋಬೇಕು ಅಂದರೆ, ನಿಮ್ಮದು ಏನೇನು ನಿಮ್ಗೆ ಯಾರೇನಾರ ಬೈದಿದ್ರೆ, ನಿಮಗೆ ಯಾರ ಮೇಲಾರ ಸಿಟ್ಟಿದ್ರೆ ಅದನ್ನು ನೀವು ಬರೆದುಬಿಟ್ಟು ಅದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೊಂದೇ ಮೆಡಿಸನ್ ಇರೋದು ಆಯಿತಾ. ಈವನ್ ನೀವು ಡಾಕ್ಟರ್ಸ್ ಹತ್ರ ಹೋದ್ರೂ, ಡಿಪ್ರೆಷನ್ ಇದ್ರ ಹತ್ರ ತುಂಬ ನಿಮಗೆ ಪ್ರಾಬ್ಲಮ್ ಆಗಿ ಸೈಕ್ಯಾಟ್ರಿಸ್ಟ್ ಹತ್ರ, ಡಾಕ್ಟರ್ ಹತ್ರ, ಯಾರ ಹತ್ರ ಹೋದ್ರೂ ನಿಮ್ಗೆ ಅವ್ರು ಫಸ್ಟು ಇದೇ ಕೊಡೋದು, ಅವರು ಒಂದು ಪೇಪರ್ ಕೊಡ್ತಾರೆ, ಒಂದು ಪೆನ್ ಕೊಡ್ತಾರೆ, ಬರೀರಿ ನಿಮ್ಮ ಎಮೋಷನ್ ಏನು ನಿಮ್ಮದು ಪ್ರಾಬ್ಲಮ್ ಇದೆ ಬರ್ ತೋರಿಸಿ ಅಂತಲ್ವಾ. ಸೊ ಅದರಲ್ಲಿ ನಮ್ದು ಅರ್ಧ ಸ್ಟ್ರೆಸ್ ಕಡಿಮೆ ಆಗ್ತೀವಿ. ಅಂದರೆ ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಯಾರ್ದಾರ ಮೇಲೆ ನಿಮಗೆ ಕೋಪ ಇರುತ್ತೆ, ಅವ್ರ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಎಲ್ಲ ಹೊಟ್ಟೆಲಿ ಹಾಕೊಂಡು ಏನಾಗಿರುತ್ತೆ, ಹೊಟ್ಟೆ ಹಾಕೊಂಡು ಏನಾಗುತ್ತೆ ಅಂದರೆ ಅಲ್ಲೇ ಅದು ಟಾಕ್ಸಿನ್ ಕ್ರಿಯೇಟ್ ಆಗಿರುತ್ತೆ. ಅದೇ ಇದು ಡಿಪ್ರೆಷನ್ ಮೋಡ್ಗೆ ಹೋಗೋದು, ಸ್ಟ್ರೆಸ್ ಲೆವೆಲ್ಲು. ಗುಡ್ ಹಾರ್ಮೋನು, ಬ್ಯಾಡ್ ಹಾರ್ಮೋನ್ ಅಂತ 2 ಇದಿರುತ್ತಲ್ವಾ. ಸೊ ಯಾವಾಗಲೂ ನಮ್ಮ ಬಾಡಿನಲ್ಲಿ ಬರೀ ಬ್ಯಾಡ್ ಹಾರ್ಮೋನ್ಸ್ದೇ ರಿಲೀಸ್ ಆಗ್ತಾಯಿದ್ರೆ ಹೇಗೆ ಇದು ಎಲ್ಲ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ ಅಲ್ಲ. ಸೊ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಬರೀರಿ, ಎಲ್ಲರ ಮುಂದೆ ಬರೀರಿ ಅಂತ ನಾನೇನು ಹೇಳ್ತಾ ಇಲ್ಲ. ನೀವು ಒಬ್ಬರೇ ಇರುವಾಗ ಫುಲ್ಲು ಬರೀರಿ, ನಿಮ್ಮ ಸ್ಟೋರಿ ಬರೀರಿ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋ ಸೀಕ್ರೆಟ್ಸ್ ಇರುತ್ತಲ್ಲ ಅದೆಲ್ಲ ಬರೀರಿ. ಸೊ ಇದರಲ್ಲೆಲ್ಲ ಬರೀತೀರಾ ಅಂದ್ಕೊಳ್ಳಿ. ಸೊ ಆ ಪೇಪರ್ನ ಹರಿದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಬೆಂಕಿ ಹಚ್ಚಿಸಿ ಆಯಿತಾ. ಬೆಂಕಿ ಹಚ್ಚಿಸುವಾಗ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು. ಅದನ್ನ ನೋಡ್ಕೊಂಡು ನಗಿ, ಜೋರಾಗಿ ನಗ್ಬಿಡಿ. ಅವಾಗ ಏನು ಗೊತ್ತಾ, ನಿಮ್ಮದು ಒಳಗಿರುವ ಎಮೋಷನ್ಸ್ನೆಲ್ಲ ಬರ್ನ್ ಔಟ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಆಚೆ ಬಂದ್ಬಿಡ್ತು ಆಯಿತಾ.
ಸೊ ನಿಮಗೆ ನೀವೇ ಸಾಕ್ಷಿ. ನಾವು ಇಬ್ರು ಈ ಭೂಮಿ ಮೇಲೆ ಬಂದಾಗ ಯಾರ ಜೊತೆನೂ ನಾವು ಬರಲ್ಲ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾವು ಮಗುವಾಗಿ ಹುಟ್ಟಿದಾಗ, ಅಮ್ಮನ ಗರ್ಭದಲ್ಲಿ ನಾವು ಹುಟ್ಟಿದಾಗ ಯಾರನ್ನಾರ ಕರ್ಕೊಂಬಂದಿರ್ತೀವ? ಯಾರನ್ನೂ ಕರ್ಕೊಂಬಂದಿರಲ್ಲ ಅಲ್ವಾ. ನಮಗೆ ನಾವೇ ಇದು, ಎಲ್ಲರೂ ಸ್ಪೆಷಲ್ ಸೋಲ್ಸು ನಾವು ಈ ಪೃಥ್ವಿನಲ್ಲಿ ಅಲ್ವಾ, ಅಂದರೆ ಈ ಭೂಮಿನಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಪ್ರಾಬ್ಲಮ್ಮು ನಾವೇ ಸಾಲ್ವ್ ಮಾಡ್ಕೋಬೇಕು ಆಯಿತಾ, ಬೇರೆಯವ್ರ ಮೇಲೆ ಹೇಳೋಕ್ಕೆ ಹೋಗಬಾರ್ದು. ಸೊ ಅದು ಕಲೆ ನಮಗೆ ಗೊತ್ತಿದ್ರೆ ಆಟೋಮೆಟಿಕ್ಕಾಗಿ ನಾವು ಸರಿ ಮಾಡ್ಕೋಬೋದು ಪಿಗ್ಮೆಂಟೇಷನ್ನ. ಸೊ ಏನು ಮಾಡಿ ಅಂದರೆ, ಅದು ಬರ್ನ್ ಆಗುವಾಗ ಏನು ಮಾಡಬೇಕು ನೀವು ಅಂದರೆ, ಫಸ್ಟ್ ಅದು ಬರಿಬೇಕಾದ್ರೆ ಹತ್ತು ಜೋರಾಗಿ ಹತ್ತಿ ಅಳಬೇಕು. ಏನಕ್ಕೆ ಅಂದರೆ ನಮ್ದು ಇಮೋಷನ್ಸ್ ಆಚೆ ಬಂದುಬಿಡ್ಬೇಕು. ಅವಾಗ ಜೋರಾಗಿ ಫಸ್ಟ್ ಅಳಿ, ನಾನು ಹೇಳೋದು ಕೇಳಿ. ಎಷ್ಟು ನಿಮಗೆ ದುಃಖ ಇದೆ ಎಲ್ಲ ಆಚೆ ಹಾಕಿ. ಅದಾದಮೇಲೆ ಯಾವಾಗ ನೀವು ಸುಡ್ತೀರಾ ಅವಾಗ ನಕ್ಬಿಡಿ, ಜೋರಾಗಿ ಸ್ಮೈಲ್ ಕೊಡಬೇಕು. ಅವಾಗ ಏನು ಗೊತ್ತಾ, ನಿಮ್ದು ಎಲ್ಲ ಸ್ಟ್ರೆಸ್ಸು ಆಚೆ ಬರುತ್ತೆ. 100% ನಿಮ್ಮದು ಕ್ಲಿಯರ್ ಆಗ್ತಾ ಬರುತ್ತೆ. ಬೇಕಾದ್ರೆ ನೀವು ಇದು ಮಾಡಿ ನೋಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಇದೊಂಥರ ಮ್ಯಾಜಿಕಲ್ ಟ್ರಿಕ್ಕು. ಸೊ ಪಿಗ್ಮೆಂಟೇಷನ್ನ, ಸ್ಟ್ರೆಸ್ನ, ಡಿಪ್ರೆಷನಲ್ಲಿರೋರ್ದು ಎಲ್ಲರದು ಇದು ಒಂಥರ ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಯಾಕೆಂದರೆ ನಮಗೆ ನಾವೇ ಇದು ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ಲ. ಸೆಲ್ಫ್ ಲವ್ ಅದಕ್ಕೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಾನು ಅದನ್ನೇ ಹೇಳೋದು, ಬೇರೆಯವ್ರಿಗೋಸ್ಕರ ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ ಅಂತ. ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್ ಆಯಿತಾ. ಬೇರೆಯವರಿಂದ ನಿಮ್ಗೆ ಏನೂ ಸಿಗಲ್ಲ. ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರೂ ಬರಲ್ಲ ನಮ್ಮ ಜೊತೆಗೆ. ನಾವು ಯಾವಾಗ ನಮ್ಮದು ಡೆತ್ ಆಗುತ್ತೋ, ಸೊ ಯಾರೂ ಬರಲ್ಲ ನಮ್ಮ ಹಿಂದೆ. ನಮ್ಮ ಬಾಡಿ ನಾವೇ ಹೋಗ್ತೀವಿ, ನಮ್ಮ ಸೋಲ್ ನಮ್ಮದೇ ಹೋಗುತ್ತೆ ಅಲ್ವಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸೊ ಇರುವಷ್ಟು ದಿನ ಚೆನ್ನಾಗಿ ಹ್ಯಾಪಿಯಾಗಿರಬೇಕು. ಬೇರೆಯವ್ರು ಹಂಗಂದ್ರು ಹಿಂಗಂದ್ರು ಅಂತ ಎಲ್ಲ ಯಾಕೆ ತಗೋತೀರಾ? ನಿಮ್ಮದು ಸ್ಪೆಷಲ್ ಸೋಲ್ ಆಗಿರೋದ್ರಿಂದ ನೀವು ಅದನ್ನು ಖುಷಿ ಪಡಬೇಕು ಫ್ರೆಂಡ್ಸ್. ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಬಾಡಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಕ್ಯೂಟ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಲ್ವಾ, ನಾನು ತುಂಬ ಹೆಲ್ದಿಯಾಗಿದ್ದೀನಿ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಒಳ್ಳೊಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಳ್ತಾ ಬನ್ನಿ. ಅವಾಗ ಯಾರು ಏನೇ ನೆಗೆಟಿವ್, ನಿಮ್ಮ ಮನೆಯಲ್ಲಿ ಎಷ್ಟೇ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ನಿಮ್ಮ ಎನರ್ಜಿ ಲೆವೆಲ್ನ ಡೌನ್ ಆಗೋದಕ್ಕೆ ನೀವು ಬಿಡಬಾರ್ದು. ಸೊ ಅದಕ್ಕೆ ಈ ಒಂದು ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಪಿಗ್ಮೆಂಟೇಷನ್ದು ತುಂಬ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ಫೇಸ್ ಪ್ಯಾಕ್ ಹಾಕಿ, ಅದಾಕಿ ಇದಾಕಿ ಅಂದರೆ ಒಳಗಿಂದನೇ ನೀವು ಸರಿ ಮಾಡ್ಕೊಳ್ದೆ ಹೊರಗಡೆ ಹೇಗೆ ಸಾಧ್ಯ ಬ್ಯೂಟಿಫುಲ್ ಆಗಿ ಕಾಣೋಕ್ಕೆ ಅಲ್ಲ ಫ್ರೆಂಡ್ಸ್. ಸೊ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಈ ಮೂರನ್ನು ನೀವು ಫಾಲೋ ಮಾಡ್ಕೊಂಬನ್ನಿ. 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡಿ, ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಅವಾಗ ನಿಮ್ಗೇನು ಗೊತ್ತಾ, ಯಾವಾಗಲೂ ಹ್ಯಾಪಿಯಾಗಿರ್ತೀರ, ನಗ್ನಗ್ತಾ ಇರ್ತೀರ. ಬೇರೆಯವ್ರಿಗೆ ಅವ್ರಿಗೋಸ್ಕರ ನೀವು ದುಃಖ ಪಡೋದು ನಿಲ್ಲಿಸಿ, ಮೊದಲು ನಿಮ್ಮನ್ನ ನೀವು ಹ್ಯಾಪಿಯಾಗಿ ಇಟ್ಕೊಂಡಿರೋದಕ್ಕೆ ತುಂಬ ಟ್ರೈ ಮಾಡಿ. ಸೊ ನನ್ನ ಮಾತು ಲೆಂತಿಯಾಗಿರ್ಬೋದು, ಬಟ್ ಇದು ಒಂಥರ ನೋಡಿ ಬೇಕಾದ್ರೆ ಇದನ್ನು ತಗೊಳ್ಳಿ. ನೀವು ಡೀಪಾಗಿ ಅದು ಅರ್ಥಕ್ಕೆ ನೀವು ತಗೊಂಡ್ರೆ, ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಅಂಥವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಮಾತಾಡಿದೆ ಇವತ್ತು ಅಂತ. ಆಯಿತಾ ಫ್ರೆಂಡ್ಸ್? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.